Hey, what's up, guys? Hegidra, hope you're doing absolutely fine. So, guys, PM Kisan Samman Nidhi Yojane. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಸುಮಾರು 6 ತಿಂಗಳು ಆದಮೇಲೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಒಂದು ಹೊಸ ಅಪ್ಡೇಟ್ ಬಂದಿದೆ ವೆಬ್ಸೈಟ್ನಲ್ಲಿ. ಸೊ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಯಾರಿವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯದು ಏನು ಬೆನಿಫಿಟ್ ತೊಗೊತಾ ಇದ್ದಾರೆ ಅವ್ರಿಗೆ ಅಥವಾ ತೊಗೊಳ್ಳೋರಿಗೆ, ಸೊ ಎಲ್ರಿಗೂ ಅದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ದಟ್ ವಿಡಿಯೋ ನೋಡಿ. ಸೊ ಗೈಸ್, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಒಂದು ಅಪ್ಡೇಟ್ ಏನು ಅಂತಂದರೆ ಒಂದು ಹೊಸ ಆಪ್ಷನ್ ಆ್ಯಡ್ ಮಾಡಲಾಗಿದೆ ಅದರಲ್ಲಿ, ವಿಚ್ ಈಸ್ EKYC ಅಂದ್ಬಿಟ್ಟು. ನೀವು ಫಾರ್ಮರ್ ಕಾರ್ನರ್ ಕೆಳಗಡೆ ನೋಡ್ಬೋದು EKYC ಅಂತ ಒಂದು ಆಪ್ಷನ್ ಆ್ಯಡ್ ಆಗಿದೆ, ಈಗ ಹೊಸದಾಗಿ ಆ್ಯಡ್ ಆಗಿದೆ. ಸೊ ಇದನ್ನು EKYC ಕಂಪ್ಲೀಟಾಗಿ ಎಲ್ರಿಗೂ ಮೆಂಡೇಟರಿಲಿ ಮಾಡಾಗಿದೆ. ಅಂದರೆ EKYC ಮಾಡೋಕ್ಕೆ ಎಲ್ರಿಗೂ ಮೆಂಡೇಟರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ದಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡಿಂದ ನಿಮ್ಮ ಮೊಬೈಲ್ ನಂಬರ್ಗೆ EKYC ಮಾಡಲೇಬೇಕಾಗುತ್ತೆ ಇನ್ನು ಮುಂದೆ ಇದರ ಬೆನಿಫಿಟ್ ಸಿಗಬೇಕು ಅಂತಂದರೆ. ಸೊ ದಟ್ ಯಾಕೆ EKYC ಮಾಡ್ತಾ ಇದೆ ಅಂತಂದರೆ ಜಸ್ಟ್ ಫಾರ್ ವೆರಿಫಿಕೇಷನ್ಸ್, ಅಂದರೆ ನಾವು ಹಾಕ್ತಾ ಇರುವಂಥ ಅಮೌಂಟು ಒಂದು ಎಲಿಜಿಬಲ್ ಒಂದು ಕರೆಕ್ಟ್ ಆದ ವ್ಯಕ್ತಿಗೆ, ಕರೆಕ್ಟ್ ಆದ ರೈತಿಗೆ ಹೋಗ್ತಾ ಇದೆಯಾ, ಕರೆಕ್ಟಾದ ನಂಬರ್ಗೆ, ಆಧಾರ್ ನಂಬರ್ಗೆ ಹೋಗ್ತಾ ಇದೆಯಾ ಅನ್ನೋದನ್ನು ವೆರಿಫೈ ಮಾಡೋಕ್ಕೋಸ್ಕರ EKYC ಅಂತ ಹಾಕಲಾಗಿದೆ. ಸೊ ದ್ಯಾಟ್ ಅದನ್ನು EKYC ಮಾಡಲೇಬೇಕು. EKYC ಮಾಡೋದು ತುಂಬ ಈಸಿಯಾಗಿದೆ. ಜಸ್ಟ್ ನೀವು EKYC ಮೇಲೆ ಕ್ಲಿಕ್ ಮಾಡೋದ್ಮೇಲೆ ಅದ್ರ ಮೇಲೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಏನಿದೆ ಒಂದು ಆಧಾರ್ ಕಾರ್ಡ್ನ ಕೇಳುತ್ತೆ, ಆಮೇಲೆ ಕ್ಯಾಪ್ಚಾ ಕೇಳುತ್ತೆ, ಟೆಕ್ಸ್ಟ್ ಕ್ಯಾಪ್ಚಾ ಅಂತ ಬರುತ್ತೆ. ಸೊ ಅದನ್ನು ಕ್ಯಾಪ್ಚಾ ಹಾಕಿ ಅದಾದಮೇಲೆ ಮುಂದ್ಗಡೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ವಿಚ್ ಈಸ್ ನೀವು ಅದರ ಜೊತೆ ಲಿಂಕ್ ಇರುತ್ತೆ, ಆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಹಾಕಾದ್ಮೇಲೆ ನಿಮಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಒಂದು OTP ಬರುತ್ತೆ. ಸೊ OTP ನೀವು ಅದರಲ್ಲಿ OTP ಮೇಲೆ ಹಾಕಿ ವ್ಯಾಲಿಡೇಟ್ ಮಾಡಿ. ಸೊ ಆ ಥರದ್ರಲ್ಲಿ ಒಂದು ಮುಂದೆ ಇದರಲ್ಲಿ ಏನು ಗ್ರೀನ್ ಬಾಕ್ಸ್ ಕಾಣುತ್ತೆ ಅದರಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸಕ್ಸಸ್ಫುಲ್ ಆಗುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ರಿಕಾರ್ಡ್ ನಾಟ್ ಫೌಂಡ್ ಅಂತಲೂ ಬರುತ್ತೆ. ಸೊ ಸಮ್ ಟೈಮ್ ರಿಕಾರ್ಡ್ ನಾಟ್ ಫೌಂಡ್ ಬಂದಾಗ ಸೊ ನೋ ಪ್ರಾಬ್ಲಮ್, ನಿಮಗೆ ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿ, ಅದು ಬಂದೇ ಬರುತ್ತೆ ಆಪ್ಷನ್. ಯಾಕಂದರೆ ಇವಾಗ ಹೊಸದಾಗಿ ಆ್ಯಡ್ ಆಗಿದೆ. ಸೊ ಅದಕ್ಕೋಸ್ಕರ ಎಲ್ಲರ ರಿಕಾರ್ಡು ಅದರಲ್ಲಿ ಇರೋದಿಲ್ಲ ಸಮ್ ಟೈಮ್. ಸೊ ಅದಕ್ಕೋಸ್ಕರ ಅದು ಬರೋವರೆಗೂ ವೇಟ್ ಮಾಡಿ. ಆ್ಯಂಡ್ ಬಂದಮೇಲೆ ನೀವು ಅದನ್ನು ಅವಾಗ ಚೆಕ್ ಮಾಡ್ತಾ ಇರಿ ಮಧ್ಯದಲ್ಲಿ. ಸೊ ಬಂದಾದಮೇಲೆ ಒಂದ್ಸರಿ ಆಲ್ರೆಡಿ ನಿಮ್ಮ ರೆಕಾರ್ಡ್ ಇತ್ತು ಅಂತಂದರೆ ನಿಮ್ಗೆ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಅದರಲ್ಲಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂದ್ಬಿಟ್ಟು. ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ದಿವಸ ವೇಟ್ ಮಾಡಿ ಆ್ಯಂಡ್ ಮುಂದೆ ನೀವು ಚೆಕ್ ಮಾಡಿಕೊಂಡು ಅಂದರೆ ಅವಾಗ ಚೆಕ್ ಮಾಡ್ತಾ ಇರಿ, ಯಾವಾಗ ಬರುತ್ತೆ ಅವಾಗ ವೆರಿಫಿಕೇಷನ್ನ ಮಾಡ್ಕೋಬೋದು ಗೈಸ್. ಓಕೆ, ಸೊ ಇದೊಂದು ಚಿಕ್ಕ ಅಪ್ಡೇಟ್ ಇತ್ತು ಈ ಒಂದು ಯೋಜನೆ ಕಡೆಯಿಂದ. ಸೊ ದಟ್ ನೀವು ಮಾಡಿಲ್ಲ ಅಂತಂದರೆ ನೀವು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮೇ ಬಿ ಪೇಮೆಂಟ್ ಹೋಲ್ಡ್ ಆದ್ರೂ ಆಗ್ಬೋದು EKYC ಮಾಡದೇ ಇದ್ದರೆ. ಬಟ್ ಇವಾಗ ಮೆಂಡೇಟರಿ ಅಂತ ಇನ್ನೂ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಆದರೆ EKYC ಅಂತ ಆಪ್ಷನ್ ಬಂದಿದೆ ಅಂತಂದರೆ ಅದು ಕನ್ಫರ್ಮ್ ಮೆಂಡೇಟರಿನೇ, ಅದು ಮಾಡಲೇಬೇಕಾಗುತ್ತೆ ಗೈಸ್. ಓಕೆ, ಸೊ ಹೋಪ್ ಯು ಗೈಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಶೇರ್ ಕೂಡ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಓಕೆ, ಮತ್ತೆ ಒಂದು ಇರೋದಕ್ಕೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.